press the bell icon on the YouTube app and never miss another update. Hello students, let's continue our discussion in the lesson symmetry. In previous class we discussed the exercise 13.1, right? So let's discuss exercise 13.2 in this today's class. So let's take exercise 13.2. The first question, find the number of lines of symmetry for each of the following shapes. Andre ಇಲ್ಲೇನು ಕೇಳ್ತಾರೆ, ಫೈಂಡ್ ದ ನಂಬರ್ ಆಫ್ ಲೈನ್ಸ್ ಆಫ್ ಸಿಮಿಟ್ರಿ, ಎಷ್ಟು ನಂಬರ್ ಆಫ್ ಲೈನ್ಸ್ ಆಫ್ ಸಿಮಿಟ್ರಿ ಇದೆ ಅಂತ ಕೇಳ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ನಂಬರ್ ಆಫ್ ಲೈನ್ಸ್ ಆಫ್ ಸಿಮಿಟ್ರಿನ ಕೇಳ್ತಿದ್ದಾರೆ. ಸೊ ಲೆಟ್ಸ್ ಡಿಸ್ಕಸ್. ಫಸ್ಟು ಏನಿದೆ ಫಿಗರು, ಸ್ಕ್ವೇರ್ ಶೇಪಲ್ಲಿ ಇದೆ ಅಲ್ವಾ? ಸೊ ಯಾವಾಗಲೂ ಸ್ಕ್ವೇರಿಗೆ 4 ಲೈನ್ಸ್ ಆಫ್ ಸಿಮಿಟ್ರಿ ಇರುತ್ತೆ. ಹೆಂಗೆ ಅಂದರೆ ಸಿ, ಈ ಥರನೂ ಕಟ್ ಮಾಡ್ಬೋದು, ಈ ಥರ ಕಟ್ ಮಾಡಿದ್ರು ನಮಗೆ ಎಕ್ಸಾಕ್ಟ್ ಹಾಫಾಗಿ ಕಟ್ ಆಗುತ್ತೆ. ನೆಕ್ಸ್ಟ್ ಈ ಥರ ಕಟ್ ಮಾಡಿದ್ರು ಎಕ್ಸಾಕ್ಟ್ ಹಾಫಾಗಿ ಕಟ್ ಆಗುತ್ತೆ. ಮೇಲ್ಗಡೆ ಒಂದು ಪಾರ್ಟು, ಕೆಳಗಡೆ ಒಂದು ಪಾರ್ಟು. ಹಿಂಗೂ ಕಾರ್ನರಾಗೂ ಕಟ್ ಮಾಡ್ಬೋದು. ಸೊ ಸ್ಕ್ವೇರಿಗೆ ಈ 4 ಲೈನ್ಸ್ ಆಫ್ ಸಿಮಿಟ್ರಿ ಯಾಕೆ ಬರುತ್ತೆ ಅಂದರೆ ಆಲ್ ಸೈಡ್ಸ್ ಆರ್ ಈಕ್ವಲ್, ಆಲ್ ಸೈಡ್ಸು ಈಕ್ವಲ್ ಇರುತ್ತೆ. ಸೊ ಅದಕ್ಕೋಸ್ಕರ ಏನು ಹೇಳ್ಬೋದು, ಸ್ಕ್ವೇರ್ಗೆ 4 ಲೈನ್ಸ್ ಆಫ್ ಸಿಮಿಟ್ರಿ ಇರುತ್ತೆ. ನೆಕ್ಸ್ಟ್ ಬಿ, ಇಲ್ಲೂ ಅಷ್ಟೇ ನೀವು 4 ಲೈನ್ಸ್ ಆಫ್ ಸಿಮಿಟ್ರಿ ಡ್ರಾ ಮಾಡ್ಬೋದು. ಹೆಂಗೆ ಅಂದರೆ ಸಿ, 1 2, ಈ ಲೆನ್ಸ್ ಎಲ್ಲ ಈಕ್ವಲ್ ಇತ್ತು ಅಂದರೆ ನೀವು 4 ಲೈನ್ಸ್ ಆಫ್ ಸಿಮಿಟ್ರಿನ ಡ್ರಾ ಮಾಡ್ಬೋದು. ಫಿಗರಲ್ಲಿ ನೋಡಿ ಎಲ್ಲ ಈಕ್ವಲ್ ಪಾರ್ಟ್ಸ್ ಆಗಿದೆ. ಸೊ ಯು ಕ್ಯಾನ್ ಡ್ರಾ 4 ಲೈನ್ಸ್ ಆಫ್ ಸಿಮಿಟ್ರಿ. ಈ ಥರ 1 and 5. ಸೊ ಯು ಕ್ಯಾನ್ ಡ್ರಾ 4 ಲೈನ್ಸ್ ಆಫ್ ಸಿಮಿಟ್ರಿ. ನೆಕ್ಸ್ಟ್ ಸಿ, 1 2 3 ಸಿ 3 4. ಹೆಂಗೆ 4 ಅಂದರೆ ಇಲ್ಲಿ ಎಕ್ಸಾಕ್ಟಾಗಿ ಕಟ್ ಮಾಡಿದ್ರೆ ಎಕ್ಸಾಕ್ಟ್ ಹಾಫ್ ಆಫ್ ದ ಪೋರ್ಷನ್ ಕಟ್ ಆಗುತ್ತೆ. ಹಿಂಗೂ ಕಟ್ ಮಾಡಿದ್ರು ಹಾಫ್ ಆಫ್ ದ ಪೋರ್ಷನ್ ಕಟ್ ಆಗುತ್ತೆ. ಈ ಥರ ಕ್ರಾಸಾಗಿ ಕಟ್ ಮಾಡಿದ್ರು ನೋಡಿರಿ, ಕ್ರಾಸಾಗಿ ಕಟ್ ಮಾಡಿದ್ರು ಇಲ್ಲಿ 2 ಪೋರ್ಷನ್ಸು, ಇಲ್ಲಿ 2 ಪೋರ್ಷನ್ಸು, ಮಧ್ಯದಲ್ಲಿ ಎಕ್ಸಾಕ್ಟಾಗಿ ಆಫ್ ಆಗಿ ಹಿಂಗೆ ಬರುತ್ತೆ. ಸೊ ದಟ್ ಈಸ್ 4 ಲೈನ್ಸ್ ಆಫ್ ಸಿಮಿಟ್ರಿ. ಆ್ಯಂಡ್ ಡಿ ಅಂದರೆ ಹೆಂಗಿದೆ ಅಂದರೆ ಒಂದು ಹ್ಯೂಮನ್ ಬಾಡಿ ಥರ ಇದೆ. ಹ್ಯೂಮನ್ ಬಾಡಿನ ನೀವು ವರ್ಟಿಕಲಾಗಿ ಮಾತ್ರ ಕಟ್ ಮಾಡಿದ್ರೆ ಈಕ್ವಲಾಗಿ ಕಟ್ ಆಗುತ್ತೆ. ಸಿ, ಈ ಕಡೆ ಒಂದು ಕಣ್ಣು, ಈ ಕಡೆ ಒಂದು ಕಣ್ಣು, ಈ ಕಡೆ ಅರ್ಧ ಮೂಗು ಕಟ್ ಆಗುತ್ತೆ, ಬಾಯಿ. ಅದು ಹಿಂಗೆ ವರ್ಟಿಕಲಾಗಿ ಒಂದು ಕಡೆ ಮಾತ್ರ ಕಟ್ ಮಾಡಿದ್ರೆ ನಮಗೆ ಎಕ್ಸಾಕ್ಟ್ ಹಾಫಾಗಿ ಕಟ್ ಆಗುತ್ತೆ. ಅದೇ ನೀವು ಹಾರಿಸಾಂಟಲಾಗಿ ಹಾಫಾಗಿ ಕಟ್ ಮಾಡಿದ್ರೆ, ಹಾರಿಸಾಂಟಲಾಗಿ ಹಾಫ್ ಕಟ್ ಮಾಡಿದ್ರೆ ಮೇಲ್ಗಡೆ ಮೇಲ್ಗಡೆ ತಲೆ ಇರುತ್ತೆ, ಕೆಳಗಡೆ ಕಾಲು ಇರುತ್ತೆ. ಸೊ ಬೇರೆನೇ ಪಾರ್ಟ್ಸ್ ಅದೇ, ಮೇಲ್ಗಡೆ ಇರೋ ಪಾರ್ಟ್ಸ್ ಕೆಳಗಡೆ ಇರಲ್ಲ. ಸೊ ಏನು ಹೇಳ್ತೀವಿ, ಓನ್ಲಿ ವರ್ಟಿಕಲ್ ಆಗಿ ಎಕ್ಸಾಕ್ಟ್ ಹಾಫಾಗಿ ಕಟ್ ಮಾಡಬೇಕು ಬಾಡಿನ ಅಂದರೆ ಓನ್ಲಿ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ, ಓನ್ಲಿ ಸಿಂಗಲ್ ಲೈನ್ ಆಫ್ ಸಿಮಿಟ್ರಿನ ಮಾತ್ರ ಡ್ರಾ ಮಾಡ್ಬೋದು. ಆ ಫಿಗರ್ನ ಡ್ರಾ ಮಾಡಲ್ಲ, ಯಾಕೆಂದರೆ ಹ್ಯೂಮನ್ ಬಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಓನ್ಲಿ 1 ಲೈನ್ ಆಫ್ ಸಿಮಿಟ್ರಿನ ಮಾತ್ರ ಡ್ರಾ ಮಾಡ್ಬೋದು. ಸೊ ಡಿಗೆ ನಂಬರ್ ಆಫ್ ಲೈನ್ಸ್ ಆಫ್ ಸಿಮಿಟ್ರಿ ಎಷ್ಟು? ಓನ್ಲಿ 1. ಸೊ ನೆಕ್ಸ್ಟು ಈಗ ಏನಿದೆ, ಹೆಕ್ಸಾಗನ್ ಇದೆ. ಸಿ ನೋಡ್ರಿ, ನೋಡಿದ ತಕ್ಷಣ ಗೊತ್ತಾಗುತ್ತೆ ಆಲ್ ಸೈಡ್ಸ್ ಈಕ್ವಲ್ ಇದೆ. ಆಲ್ ಈಕ್ವಲ್ ಸೈಡ್ಸ್ ಇದ್ದಾಗ ಹೆಕ್ಸಾಗನ್ನಿಗೆ ಎಷ್ಟು ಲೈನ್ಸ್ ಆಫ್ ಸಿಮಿಟ್ರಿ ಇರುತ್ತೆ ಅಂದರೆ ಒಂದು ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿ ಹಿಂಗೆ ಕಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟು ಹೀಗೆ ವರ್ಟಿಕಲ್ ಆಗಿ. ಸಿ, ಇಲ್ಲಿ ನಾವು ಬರಿಬೇಕಾದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ ಕರೆಕ್ಟಾಗಿ ಆಲ್ ಸೈಡ್ಸ್ ಈಕ್ವಲ್ ಕೊಟ್ಟಿರ್ತಾರೆ, ಬಟ್ ಬೋರ್ಡ್ ಮೇಲೆ ಆ ಥರ ಬರೆಯೋಕ್ಕಾಗಿರಲ್ಲ. ಸೊ ಅದು ಆಲ್ ಸೈಡ್ಸ್ ಈಕ್ವಲ್ ಇದೆ. 1 ಲೈನ್ ಆಫ್ ಸಿಮಿಟ್ರಿ ಆಯಿತಾ, 2. ಆ್ಯಂಡ್ ಹಿಂಗೂ ಕಟ್ ಮಾಡ್ಬೋದು. ಸಿ, ಅಬ್ಸರ್ವ್ ಮಾಡಿರಿ, ಇಲ್ಲಿ ನಮಗೆ 3 ಸೈಡ್ಸ್ ಬರುತ್ತೆ, ಈ ಕಡೆ ಕೂಡ 3 ಈಕ್ವಲ್ ಸೈಡ್ಸ್ ಕಟ್ ಆಗುತ್ತೆ. ಸೊ ಹಿಂಗೊಂದು ಲೈನ್ಸ್ ಕಟ್ ಮಾಡ್ಬೋದು. ಅದೇ ಥರ ಹಿಂಗೆ
ಒಂದು ಲೈನ್ನ ಕಟ್ ಮಾಡ್ಬೋದು. ಎಷ್ಟಾಯಿತು? ಇದು ಫಸ್ಟ್ ಲೈನ್ ಆಯಿತು, ಸೆಕೆಂಡ್ ಲೈನ್ ಆಯಿತು. ನೆಕ್ಸ್ಟ್ ಇದು ಥರ್ಡ್ ಲೈನ್. ದಿಸ್ ಇಸ್ ಅ ಥರ್ಡ್ ಲೈನ್ ಆಫ್ ಸಿಮಿಟ್ರಿ. ಆ್ಯಂಡ್ ಹಿಯರ್ ಈ ಥರ ಒಂದು ಡ್ರಾ ಮಾಡ್ತೀವಿ. ದಟ್ ಈಸ್ ಅ ಫೋರ್ತ್ ಲೈನ್ ಆಫ್ ಸಿಮಿಟ್ರಿ. ಆ್ಯಂಡ್ ಅಗೇನ್ ಇನ್ನೂ ಒಂದು ಡ್ರಾ ಮಾಡ್ಬೋದು. ಸಿ, ಈ ಎರಡರ ಮಧ್ಯೆ ಒಂದು ಡ್ರಾ ಮಾಡಿದ್ವಾ, ಅದೇ ಥರ ಇಲ್ಲಿ ಎರಡು ಗ್ಯಾಪಲ್ಲಿ ಒಂದು ಡ್ರಾ ಮಾಡಿದ್ರೆ ಇಲ್ಲೊಂದು ಪಾಯಿಂಟು ಇಲ್ಲೊಂದು ಪಾಯಿಂಟ್, ಇದನ್ನ ಎಕ್ಸಾಕ್ಟಾಗಿ ಹಾಫ್ ಕಟ್ ಮಾಡ್ಬೋದು. 4 ಲೈನ್ಸ್ ಆಫ್ ಸಿಮಿಟ್ರಿ ಆಯಿತು. ದಿಸ್ ಇಸ್ ಫಿಫ್ತ್ ಲೈನ್ ಆಫ್ ಸಿಮಿಟ್ರಿ ಆ್ಯಂಡ್ ದಿಸ್ ಇಸ್ ಸಿಕ್ಸ್ತ್ ಲೈನ್ ಆಫ್ ಸಿಮಿಟ್ರಿ. ಸೊ ಟೋಟಲ್ ಲೈನ್ ಆಫ್ ಸಿಮಿಟ್ರಿ ಎಷ್ಟಾಯಿತು? 6 ಲೈನ್ ಆಫ್ ಸಿಮಿಟ್ರಿ ಫಾರ್ ಹೆಕ್ಸಾಗನ್. ಹೆಕ್ಸಾಗನ್ಗೆ 6 ಈಕ್ವಲ್ ಸೈಡ್ಸ್ ಇರುತ್ತೆ ಆ್ಯಂಡ್ ಅದೇ ಥರ 6 ಲೈನ್ಸ್ ಆಫ್ ಸಿಮಿಟ್ರಿ ಇರುತ್ತೆ. ಸೊ ಹೆಕ್ಸಾಗನ್ನಿಗೆ ಎಲ್ಲ 6 ಸೈಡ್ಸು ಈಕ್ವಲ್ ಇತ್ತು ಅಂದರೆ ನಾವು ಎಷ್ಟು ಲೈನ್ಸ್ ಆಫ್ ಸಿಮಿಟ್ರಿ ಡ್ರಾ ಮಾಡ್ತೀವಿ? 6 ಲೈನ್ಸ್ ಆಫ್ ಸಿಮಿಟ್ರಿ. ಸ್ಕ್ವೇರಿಗೆ ಆಲ್ 4 ಸೈಡ್ಸ್ ಈಕ್ವಲ್ ಇರುತ್ತೆ. ಸೊ 4 ಲೈನ್ಸ್ ಆಫ್ ಸಿಮಿಟ್ರಿನ ಡ್ರಾ ಮಾಡ್ಬೋದು. ನೆಕ್ಸ್ಟ್ ಎಫ್ ಕ್ವೆಶನ್. ಸೊ ಅಲ್ಲೂ ಹೆಕ್ಸಾಗನ್ ಇದೆ. ಆ ಮಧ್ಯದಲ್ಲಿ ಇರೋ ಸ್ಟಾರ್ನ ಬರೀಲೂಬಹುದು ಅಥವಾ ಬಿಡ್ಬೋದು, ಬಟ್ ಅದೇನೋ ಡಿಫ್ರೆನ್ಸ್ ಆಗಲ್ಲ ನಮಗೆ. 1. ಸೊ ದಿಸ್ ಇಸ್ ದ ಫಿಗರ್. ಸುಮ್ಮನೆ ಕ್ಲಮ್ಸಿ ಆಗುತ್ತೆ ಈ ಥರ ಬರೆದ್ರೆ. ನಾವು 6 ಲೈನ್ಸ್ ಆಫ್ ಸಿಮಿಟ್ರಿನ ಹೆಂಗೆ ಡ್ರಾ ಮಾಡ್ಬೋದು ಅಂದರೆ, ಹೆಕ್ಸಾಗನಿಗೆ ಡ್ರಾ ಮಾಡ್ತಿದ್ವಲ್ಲ, ಒಂದು ಹಾರಿಸಾಂಟಲ್, ಇನ್ನೊಂದು ವರ್ಟಿಕಲ್. ಸೊ ಆ ಮಧ್ಯದಲ್ಲಿರೋ ಸ್ಟಾರ್ ತೆಗೆದು ಬರೀತೀನಿ, ಆಗ ನಿಮಗೆ ಲೈನ್ಸ್ ಆಫ್ ಸಿಮಿಟ್ರಿ ಬರೆಯೋದಕ್ಕೆ ಈಸಿ ಆಗುತ್ತೆ. ಕಾಣಿಸುತ್ತೆ ಲೈನ್ ಆಫ್ ಸಿಮಿಟ್ರಿ ಬರೆದಿರೋದು. ಸೊ ದಿಸ್ ಇಸ್ 6. ಈಗ ಡ್ರಾ ಮಾಡ್ತಾ ಹೋಗೋಣ. 1 ಎಲ್ಲದಕ್ಕೂ ಫಸ್ಟು ಈಕ್ವಲ್ ಸೈಡ್ಸ್ ಇದ್ದಾಗ ಹಾರಿಸಾಂಟಲ್ ಒಂದು, ವರ್ಟಿಕಲ್ ಒಂದು ಬರುತ್ತೆ. 1 2 ಆಯಿತಾ. ನೆಕ್ಸ್ಟ್ ಈ ಕಾರ್ನರಿಂದ ಈ ಕಾರ್ನರಿಗೂ ಕಟ್ ಮಾಡ್ಬೋದು. 3. ನೆಕ್ಸ್ಟ್ ದಿಸ್ ಇಸ್ 4. 1 2 3 4. ನೆಕ್ಸ್ಟ್ ಈ ಎರಡು ಮಿಡಲ್ ಪಾಯಿಂಟ್ಸಿಂದ ಕಟ್ ಮಾಡಿದ್ರು ಅಗೇನ್ ಕರೆಕ್ಟಾಗಿ ಎಕ್ಸಾಕ್ಟ್ ಹಾಫಾಗಿ ಡಿವೈಡ್ ಆಗುತ್ತೆ. ಸೊ ಇಲ್ಲೂ ಒಂದು ಬರಿಬೋದು. ದಟ್ ಈಸ್ 5th ಲೈನ್ ಆಫ್ ಸಿಮಿಟ್ರಿ. ಆ್ಯಂಡ್ ಇವೆರಡು ಪಾಯಿಂಟ್ಸಲ್ಲಿ ಬಿಟ್ವೀನ್ ಲೈನ್ಸಲ್ಲಿ ಬರಿಬೋದು. ದಿಸ್ ಇಸ್ 6th ಲೈನ್ ಆಫ್ ಸಿಮಿಟ್ರಿ. ಸಿ, ಐ ವಿಲ್ ರಿಪೀಟ್. ಒಂದು ಹಾರಿಸಾಂಟಲ್, ಇನ್ನೊಂದು ವರ್ಟಿಕಲ್, 2 ಲೈನ್ಸ್ ಆಫ್ ಸಿಮಿಟ್ರಿ ಆಯಿತು. ಆಮೇಲೆ ಈ ಆಪೋಸಿಟ್ ಸೈಡ್ ಡಯಾಗನಲ್ನ ಬರಿತೀವಲ್ಲ, ಆ ಥರ ಬರೆದ್ರೆ ದಟ್ ಈಸ್ ಅನದರ್ 2 ಲೈನ್ಸ್ ಆಫ್ ಸಿಮಿಟ್ರಿ ಆಯಿತು. 3 and 4, 5 and 6 ಎಲ್ಲಿಗೆ ಡ್ರಾ ಮಾಡಿದ್ದೀನಿ? ಇನ್ ಬಿಟ್ವೀನ್ ಸೈಡ್ಸಲ್ಲಿ ಆಫ್ ಆಗಿ ಎಕ್ಸಾಕ್ಟಾಗಿ ಕಟ್ ಮಾಡಿದ್ದೀವಿ. ಸೊ ದಿಸ್ ಇಸ್ 5 and 6. ಸೊ ಟೋಟಲ್ ಲೈನ್ಸ್ ಆಫ್ ಸಿಮಿಟ್ರಿ ಎಫ್ ಕ್ವಶನಿಗೆ ಎಷ್ಟಾಯಿತು? 6. ಆ್ಯಂಡ್ ಜಿ ನೋಡ್ರಿ, ಈ ಫಿಗರಿಗೆ ಲೈನ್ ಆಫ್ ಸಿಮಿಟ್ರಿ ಬರೆಯೋಕ್ಕಾಗತ್ತಾ? ಸಿ, ಇಲ್ಲಿ ವರ್ಟಿಕಲಾಗಿ ಬರೆದ್ರೆ ಇಲ್ಲಿ ಹಿಂಗಿತ್ತು ಅಂದರೆ ನಾವು ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ಬರಿಬೋದಿತ್ತು, ಯಾಕಂದರೆ ಎರಡೂ ಕಡೆಗೆ ಹಾಫ್ ಆಫ್ ಕಟ್ ಆಗುತ್ತೆ ಅಂತ. ಬಟ್ ಇಲ್ಲಿ ನೋಡ್ರಿ, ಇದು ಹಾಫ್ ಪೋರ್ಷನ್ ಹಿಂಗೆ ಕೆಳಗಡೆ ಇದೆ, ಅದು ಮೇಲ್ಗಡೆ ಇದೆ. ಸೊ ಈ ಥರ ಕಟ್ ಮಾಡಿದ್ರೆ ನಮಗೆ ಎಕ್ಸಾಕ್ಟಾಗಿ ಹಾಫ್ ಕಟ್ ಆಗಲ್ಲ. ಅದೇ ಥರ ಹಾರಿಸಾಂಟಲಾಗಿ ಕಟ್ ಮಾಡಿ ನೋಡ್ರಿ. ಹಾರಿಸಾಂಟಲಾಗಿ ಕಟ್ ಮಾಡಿದರೂ ಕೂಡ ನಮಗೆ ಎಕ್ಸಾಕ್ಟ್ ಹಾಫ್ ಕಟ್ ಆಗಲ್ಲ, ಯಾಕೆಂದರೆ ಈ ಪೋರ್ಷನ್ನೇ ಇಲ್ಲ ಇಲ್ಲಿ. ಸೊ ಪೋರ್ಷನ್ ಏನು ಲೈನ್ ಆಫ್ ಸಿಮಿಟ್ರಿ ಬರಬೇಕು ಅಂದರೆ ಯಾವಾಗಲೂ ಒಂದು ಮಿರರ್ ಇಮೇಜ್ ಥರ ಇರಬೇಕು, ಎಕ್ಸಾಕ್ಟಾಗಿ ಹಾಫ್ ಕಟ್ ಆಗಬೇಕು. ಬಟ್ ಇಲ್ಲೇನಾಗ್ತಾ ಇದೆ, ಎಕ್ಸಾಕ್ಟ್ ಹಾಫ್ ಕಟ್ ಆಗ್ತಾ ಇಲ್ಲ. ಸೊ ಅವ್ರು ಏನು ಕೇಳಿದ್ದಾರೆ? ಫೈಂಡ್ ದ ನಂಬರ್ ಆಫ್ ಲೈನ್ ಆಫ್ ಸಿಮಿಟ್ರಿ ಅಂತ ಕೇಳಿದ್ದಾರೆ. ಇದಕ್ಕೆ ಯಾವುದೇ ನಂಬರ್ ಆಫ್ ಲೈನ್ ಆಫ್ ಸಿಮಿಟ್ರಿ ಬರಲ್ಲ. ಸೊ ಏನಂತ ಬರೀತೀರಿ? ನೋ ಲೈನ್ ಆಫ್ ಸಿಮಿಟ್ರಿ, ಇಸ್ಂಟ್ ಇಟ್? ಸೊ ಬರಿಬೇಕಾದ್ರೆ ನೋ ಲೈನ್ ಆಫ್ ಸಿಮಿಟ್ರಿ ಅಂತ ಮೆನ್ಷನ್ ಮಾಡಬೇಕು. ಸೊ ಲೆಟ್ಸ್ ಟೇಕ್ ನೆಕ್ಸ್ಟ್ ಕ್ವೆಶನ್. ದಟ್ ಈಸ್ ಸ್ವಸ್ತಿಕ್ ಅಂತ ಏನು ಹೇಳ್ತೀವಲ್ವಾ,
ಅದನ್ನ ಕೂಡ ತಗೊಳ್ಳೋಣ. ಸೊ 0 ಲೈನ್ ಆಫ್ ಸಿಮಿಟ್ರಿ ಅಂತನಾದ್ರೂ ಬರಿಬೋದು, ನೋ ಲೈನ್ ಆಫ್ ಸಿಮಿಟ್ರಿ ಅಂತನಾದ್ರೂ ಬರಿಬೋದು. ಸಿ ಹಾರಿಜಾಂಟಲ್ ಟ್ರೈ ಮಾಡಿರಿ. ಹಾರಿಜಾಂಟಲ್ ಟ್ರೈ ಮಾಡಿದ್ರೆ ಎಕ್ಸಾಕ್ಟ್ ಹಾಫ್ ಕಟ್ ಆಗುತ್ತೆ ಚೆಕ್ ಮಾಡಿರಿ. ಸಿ ಇಲ್ಲಿ ಒಂದು ವರ್ಟಿಕಲ್ ಲೈನ್ ಇದೆ, ಬಟ್ ಇಲ್ಲಿ ವರ್ಟಿಕಲ್ ಲೈನ್ ಇಲ್ಲ, ಯಾವುದೂ ಇಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಹಾರಿಜಾಂಟಲ್ ಲೈನ್ ಇದೆ, ಇಲ್ಲಿ ಯಾವುದು ಲೈನ್ ಇಲ್ಲ. ಸೊ ಈ ಥರ ಕಟ್ ಮಾಡಿದ್ರೆ ಹಾಫ್ ಆಗಿ ಕಟ್ ಆಗಲ್ಲ. ಸೊ ಈ ಥರ ಟ್ರೈ ಮಾಡಿರಿ. ಹಿಂಗೆ ಕಟ್ ಮಾಡಿದ್ರು ಅಷ್ಟೇ. ಇಲ್ಲಿ ಒಂದು ವರ್ಟಿಕಲ್ ಲೈನ್ ಇದೆ, ಇಲ್ಲಿ ಯಾವುದೂ ವರ್ಟಿಕಲ್ ಲೈನೇ ಪ್ರೆಸೆಂಟ್ ಇಲ್ಲ. ಇಲ್ಲಿ ಈ ಲೈನ್ ಇದೆ, ಈ ಕಡೆ ಯಾವುದೂ ಲೈನ್ ಪ್ರೆಸೆಂಟ್ ಇಲ್ಲ. ಸೊ ಇಲ್ಲೂ ಅಷ್ಟೇ, ನೀವು ಹೆಂಗೆ ಕಟ್ ಮಾಡಿದ್ರು ಎಕ್ಸಾಕ್ಟ್ ಹಾಫ್ ಆಗಿ ಕಟ್ ಮಾಡೋಕ್ಕಾಗಲ್ಲ. ಸೊ ಏನು ಹೇಳ್ಬೋದು, ನೋ ಲೈನ್ ಆಫ್ ಸಿಮಿಟ್ರಿ. ಸೊ ಇಟ್ ಹ್ಯಾಸ್ no line of symmetry or 0 line of symmetry. Next I. One, two, ಎಷ್ಟು ಪೆಟಲ್ಸ್ ಇದೆ ನೋಡಿ. 3 and 5. ಒಂದಂತೂ ಈ ಥರ ಕಟ್ ಮಾಡ್ಬೋದಾ? ಈ ಥರ ಕಟ್ ಮಾಡಿದ್ರೆ 1 ಲೈನ್ ಆಫ್ ಸಿಮಿಟ್ರಿ. ಮತ್ತು ಯಾವ ಥರ ಕಟ್ ಮಾಡಿದ್ರೆ ಬರುತ್ತೆ ಚೆಕ್ ಮಾಡಿರಿ. ಹಿಂಗೆ ಕಟ್ ಮಾಡೋಕ್ಕಂತೂ ಆಗಲ್ಲ. ಹಿಂಗೆ ಕಟ್ ಮಾಡಿದ್ರೆ ಮೇಲ್ಗಡೆ 3 ಲೀವ್ಸ್ ಇದೆ, ಕೆಳಗಡೆ ಓನ್ಲಿ 2 ಲೀವ್ಸ್ ಆಗುತ್ತೆ. ಸೊ ಆ ಥರ ಕಟ್ ಮಾಡೋಕ್ಕಾಗಲ್ಲ. ಬಟ್ ಕ್ರಾಸಾಗಿ ಕಟ್ ಮಾಡ್ಬೋದು, ಚೆಕ್ ಮಾಡಿರಿ. ಹೀಗೆ ಬರುತ್ತಾ ಚೆಕ್ ಮಾಡಿರಿ. ಸೊ ನೋಡಿರಿ, ಇಲ್ಲಿ ಒಂದು ಲೀವು, ಇಲ್ಲೊಂದು ಲೀವು, ಆಮೇಲೆ ಈ ಎರಡು ಕೂಡ ಎಕ್ಸಾಕ್ಟಾಗಿ ಹಾಫಾಗಿ ಕಟ್ ಆಗುತ್ತೆ. ಸೊ ಎಷ್ಟು ಲೈನ್ಸ್ ಆಫ್ ಸಿಮಿಟ್ರಿ ಡ್ರಾ ಮಾಡ್ಬೋದು? ಇನ್ನೊಂದು ಈ ಥರ ಕಟ್ ಮಾಡ್ಬೋದು. 1, 2, 3. ಇಲ್ಲಿ ವರ್ಟಿಕಲ್ ಆಗಿ ಕಟ್ ಮಾಡ್ಬೋದು, ಬಟ್ ಹಾರಿಜಾಂಟಲ್ ಆಗಿ ಕಟ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಎಷ್ಟು ಲೈನ್ಸ್ ಆಫ್ ಸಿಮಿಟ್ರಿ ಡ್ರಾ ಮಾಡ್ಬೋದು? ಸಿ 5 ಪೆಟಲ್ಸ್ ಇದೆ. 5 ಪೆಟಲ್ಸ್ ಇರೋದ್ರಿಂದ 5 ಲೈನ್ಸ್ ಆಫ್ ಸಿಮಿಟ್ರಿನ ಡ್ರಾ ಮಾಡೋಕ್ಕಾಗುತ್ತೆ ಚೆಕ್ ಮಾಡಿ. 1, 2, 3, 4, 5. ಸೊ ಎಷ್ಟು ಲೈನ್ಸ್ ಆಫ್ ಸಿಮಿಟ್ರಿನ ಡ್ರಾ ಮಾಡ್ತೀರಿ ಅಂದರೆ 5 ಲೈನ್ಸ್ ಆಫ್ ಸಿಮಿಟ್ರಿ. One, ಸೊ ಅವರು ಹೆಂಗೆ ಡ್ರಾ ಮಾಡ್ತೀರಾ ಅಂತ ಕೇಳಿದ್ರೆ ಜಸ್ಟ್ ಎಷ್ಟು ಲೈನ್ಸ್ ಆಫ್ ಸಿಮಿಟ್ರಿ ಬರುತ್ತೆ ಅಂತ ಮಾಡ್ಕೊಳ್ತಾ ಹೋಗ್ತೀವಿ. 1, 2, 3, 4 ಆ್ಯಂಡ್ ಇಲ್ಲಿ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಇದು ಮಾಡ್ಕೊಂಡು ಕಟ್ ಮಾಡಬೇಕು. 1, 2, 3, 4, 5. ಸೊ ಟೋಟಲ್ 5 ಪೆಟಲ್ಸ್, 5 ಈಕ್ವಲ್ ಪೆಟಲ್ಸ್ ಇದೆ. ನಮಗೆ ಎಷ್ಟಾಗುತ್ತೆ? 3. ಇಲ್ಲಿ 5 ಕಟ್ ಮಾಡಬೇಕು ಅಂದರೆ ಇಲ್ಲಿ ಒಂದು ತೊಗೋಬೇಕು. ಇಲ್ಲಿ ತೊಗೊಂಡ್ರೆ ಮೇಲ್ಗಡೆ 1 ಲೈನ್ ಆಫ್ ಸಿಮಿಟ್ರಿ ಬರುತ್ತೆ, ಬಟ್ ಕೆಳಗಡೆ ಓನ್ಲಿ 1 ಪೆಟಲ್ ಇದೆ. ಸೊ 5 ಪೆಟಲ್ಸ್ ಇದೆ, ಬರೀ ಬರೋದು 3 ಲೈನ್ಸ್ ಆಫ್ ಸಿಮಿಟ್ರಿ ಮಾತ್ರ. 1, 2, ಇದೇ ಲೈನ್ ಆಫ್ ಸಿಮಿಟ್ರಿ ಇಲ್ಲೂ ಕಂಟಿನ್ಯೂ ಆಗುತ್ತೆ ಆ್ಯಂಡ್ ದಿಸ್ ಇಸ್ ಅನದರ್ ಲೈನ್ ಆಫ್ ಸಿಮಿಟ್ರಿ. ಸೊ ಟೋಟಲ್ 3 ಲೈನ್ಸ್ ಆಫ್ ಸಿಮಿಟ್ರಿ. ಇಲ್ಲಿ ನೋ ಲೈನ್ಸ್ ಆಫ್ ಸಿಮಿಟ್ರಿ ಅಂತನಾದರೂ ಬರಿಬೋದು ಆ್ಯಂಡ್ 0 ಲೈನ್ಸ್ ಆಫ್ ಸಿಮಿಟ್ರಿ ಅಂತನಾದರೂ ಬರಿಬೋದು. ಸೊ let's take second question. Copy the triangle in each of the following figures on square paper. In each case, draw the lines of symmetry, if any, and identify the type of triangle.
Some of you make like trace the figures and try the paper folding first. ಅಂದರೆ ಕಾಪಿ ದ ಟ್ರಯಾಂಗಲ್, ಅಂದರೆ ಇಲ್ಲಿ ಏನು ಟ್ರಯಾಂಗಲ್ ಇದೆ ಅದನ್ನ ಕಾಪಿ ಮಾಡ್ಕೋಬೇಕು. ಆ್ಯಂಡ್ ಏನು ಹೇಳ್ತಿದ್ದಾರೆ, ಸ್ಕ್ವೇರ್ ಪೇಪರ್ ಮೇಲೆ ಕಾಪಿ ಮಾಡಿಕೊಂಡು ಇನ್ ಈಚ್ ಕೇಸ್ ಡ್ರಾ ದ ಲೈನ್ಸ್ ಆಫ್ ಸಿಮಿಟ್ರಿ. ಪ್ರತಿಯೊಂದು ಕೇಸಲ್ಲೂ ಲೈನ್ಸ್ ಆಫ್ ಸಿಮಿಟ್ರಿನ ಡ್ರಾ ಮಾಡ್ತಾ ಹೋಗಬೇಕು. ಇಫ್ ಎನಿ ಆ್ಯಂಡ್ ಐಡೆಂಟಿಫೈ ದ ಟೈಪ್ ಆಫ್ ಟ್ರಯಾಂಗಲ್. ಸೊ ಲೈನ್ಸ್ನ ಡ್ರಾ ಮಾಡಿ ಅದಾದಮೇಲೆ ಟೈಪ್ ಆಫ್ ಟ್ರಯಾಂಗಲ್ನ ಐಡೆಂಟಿಫೈ ಮಾಡಲಿಕ್ಕೆ ಹೇಳಿದ್ದಾರೆ. ಟೈಪ್ ಆಫ್ ಟ್ರಯಾಂಗಲ್ ಅಂದರೆ ನಿಮಗೆ ಗೊತ್ತಿದೆ ಅಲ್ವಾ, ಐಸೋಸೆಲೆಸ್ ಟ್ರಯಾಂಗಲ್ ಆಗಿರ್ಬೋದು, ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಆಗಿರ್ಬೋದು, ತುಂಬ ಟೈಪ್ ಆಫ್ ಟ್ರಯಾಂಗಲ್ಸ್ ಇದೆ. ಅದನ್ನ ನಾವು ಐಡೆಂಟಿಫೈ ಮಾಡಿಕೊಂಡು ಬರಿತಾ ಹೋಗಬೇಕು. ಸೊ ಫಸ್ಟ್ ಎ ಕ್ವೆಶನ್, ಇಲ್ಲಿ ನೋಡ್ರಿ ಕನ್ಫ್ಯೂಷನ್ ಬೇಡ, ನಾನು 5 ಪೆಟಲ್ಸ್ ಇದೆ ಬಟ್ ಲೈನ್ಸ್ ಆಫ್ ಸಿಮಿಟ್ರಿ 3 ಲೈನ್ಸ್ ಆಫ್ ಸಿಮಿಟ್ರಿನ ಡ್ರಾ ಮಾಡಿದ್ದೀವಿ. ಈಗ ಸ್ಕ್ವೇರ್ ಆಗಿರ್ಬೋದು, ರೆಕ್ಟ್ಯಾಂಗಲ್ ಆಗಿರ್ಬೋದು, ಟ್ರಯಾಂಗಲ್ಗೆ ಆಗಿರ್ಬೋದು, ಅಲ್ಲಿ ಲೈನ್ಸ್ ಆಫ್ ಸಿಮಿಟ್ರಿ ಫಿಕ್ಸ್ ಆಗಿರುತ್ತೆ, ಅದನ್ನ ನೀವು ನೆನ್ಪಿಟ್ಕೋಬೇಕು. ಫಸ್ಟ್ ಏನಿದೆ ಟ್ರಯಾಂಗಲ್, ನೀವು ಸ್ಕೇಲ್ ತೊಗೊಂಡು ಮೆಷರ್ ಮಾಡಿ ಟ್ರೈ ಮಾಡಬೇಕು. ಅಲ್ಲಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಲೆಂತ್ನ ಮೆಷರ್ ಮಾಡಿದ್ರೆ ಫಸ್ಟ್ ಒನ್ನು ನಮಗೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗುತ್ತೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಫಸ್ಟು ನೀವು ಸ್ಕೇಲ್ನ ತೊಗೊಂಡು ಆಲ್ ಸೈಡ್ಸ್ನ ಮೆಷರ್ ಮಾಡ್ತೀರಿ. ಎಲ್ಲ ಸೈಡ್ಸ್ನು ಟ್ರಯಾಂಗಲ್ನ ಸೈಡ್ಸ್ನ ಮೆಷರ್ ಮಾಡಿದರೆ 3 ಸೈಡ್ಸು ಈಕ್ವಲ್ ಇನ್ ಲೆಂತ್ ಇದ್ದಾವೆ. ಈಕ್ವಲ್ ಇನ್ ಲೆಂತ್ ಅಂದರೆ ನಾವು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಗೆ ನಾವು 3 ಲೈನ್ಸ್ ಆಫ್ ಸಿಮಿಟ್ರಿನ ಡ್ರಾ ಮಾಡ್ಬೋದು. ಹೆಂಗೆ ಅಂದರೆ, ಒಂದು ಈ ಥರ, ಯಾಕಂದರೆ ಇಲ್ಲೂ ಈಕ್ವಲ್ ಸೈಡ್ ಇರುತ್ತೆ, ಇಲ್ಲೂ ಈಕ್ವಲ್ ಸೈಡ್ ಇರುತ್ತೆ, ಆ್ಯಂಡ್ ಈ ಎರಡು ಎಕ್ಸಾಕ್ಟ್ ಹಾಫ್ ಆಫ್ ಕಟ್ ಆಗುತ್ತೆ. ದಟ್ ಈಸ್ 1 ಲೈನ್ ಆಫ್ ಸಿಮಿಟ್ರಿ. ಆ್ಯಂಡ್ ಹಿಂಗೆ ಕಟ್ ಮಾಡ್ತೀವಿ. ಇಲ್ಲೂ ಕರೆಕ್ಟಾಗಿ ಇಲ್ಲ ಮಿಡಲಿಗೆ ಕಟ್ ಮಾಡಿದರೆ ಮಾತ್ರ ಸಿಮಿಟ್ರಿ. ಆ್ಯಂಡ್ ದಿಸ್ ಇಸ್ ಟೋಟಲ್ 3 ಲೈನ್ಸ್ ಆಫ್ ಸಿಮಿಟ್ರಿ. ಏನಾಯಿತು, ದಟ್ ಈಸ್ 3 ಲೈನ್ಸ್ ಆಫ್ ಸಿಮಿಟ್ರಿ. ಆ್ಯಂಡ್ ಬಿ, ಕ್ವೆಶನ್, ಇದರಲ್ಲಿ ಏನಾಗಿದೆ ನೋಡ್ರಿ, ಮೇಲ್ಗಡೆ 2 ಸೈಡ್ಸು ಈಕ್ವಲ್ ಇದೆ. ಸೊ ಮೇಲ್ಗಡೆ 2 ಸೈಡ್ಸ್ ಈಕ್ವಲ್ ಇದ್ದರೆ ನಾವೇನು ಹೇಳ್ತೀವಿ, ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಹೇಳ್ತೀವಿ, ಹೌದಲ್ವಾ? ಸೊ 2 ಸೈಡ್ಸ್ ಈಕ್ವಲ್ ಇದ್ದರೆ ಏನು ಹೇಳ್ಬೋದು, ಐಸೋಸೆಲೆಸ್ ಟ್ರಯಾಂಗಲ್. ನೀವು ಸ್ಕೇಲ್ ತೊಗೊಂಡು ಮೆಷರ್ ಮಾಡಿ ನೋಡಿರಿ, ಐಸೋಸೆಲೆಸ್ ಟ್ರಯಾಂಗಲ್. ಐಸೋಸೆಲೆಸ್ ಟ್ರಯಾಂಗಲ್ ಅಂದರೆ 2 ಸೈಡ್ಸ್ ಈಕ್ವಲ್. ಐಸೋಸೆಲೆಸ್ ಟ್ರಯಾಂಗಲ್ಗೆ ಹಿಂಗೆ ಮಾತ್ರ ಕಟ್ ಮಾಡ್ಬೋದು. ಸೊ ಹಿಂಗೆ ಕಟ್ ಮಾಡಿದ್ರೆ ಈ 2 ಈಕ್ವಲ್ ಸೈಡ್ಸೇ ಇರುತ್ತೆ, ಇದು ಎಕ್ಸಾಕ್ಟಾಗಿ ಆಫಾಗಿ ಕಟ್ ಆಗುತ್ತೆ, ಇಸ್ಂಟ್ ಇಟ್? ಸೊ ನೆಕ್ಸ್ಟ್ ಸಿ, ಒಂದು ರೈಟ್ ಆ್ಯಂಗಲ್ ಇದೆ. ಸೊ ಏನು ಹೇಳ್ಬೋದು, ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. ಸೊ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ಗೆ ನೀವು ಹಿಂಗೆ ಕಟ್ ಮಾಡೋಕ್ಕಾಗಲ್ಲ, ಹಿಂಗೆ ಕಟ್ ಮಾಡಿದ್ರೆ ಈಕ್ವಲ್ ಆಗಿ ಕಟ್ ಆಗಲ್ಲ, ಬಟ್ ಈ ಥರ ಕಟ್ ಮಾಡ್ಬೋದು. ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. That is 1 line of symmetry. Here also we have 1 line of symmetry. Next D. ಡಿ ಚೆಕ್ ಮಾಡಿರಿ, ಎಲ್ಲ ಸೈಡ್ಸ್ನು ಮೆಷರ್ ಮಾಡಿ ನೋಡಬೇಕು. ಸ್ಕೇಲ್ ತೊಗೊಂಡು ನೀವು ಎಲ್ಲ ಸೈಡ್ಸ್ನು ಮೆಷರ್ ಮಾಡಿ ನೋಡಿದ್ರೆ ಡಿ ಅಲ್ಲಿ ಆಲ್ ಸೈಡ್ಸ್ ಅನ್ಈಕ್ವಲ್ ಇರುತ್ತೆ. ಎಲ್ಲ ಸೈಡ್ಸ್ನು ಚೆಕ್ ಮಾಡಿದ್ರೆ ನಿಮಗೆ ಆಲ್ ಸೈಡ್ಸ್ ಅನ್ಈಕ್ವಲ್ ಇರುತ್ತೆ. ಅನ್ಈಕ್ವಲ್ ಅಂದರೆ ಏನು ಹೇಳ್ತೀವಿ, ದಟ್ ಈಸ್ ಸ್ಕೇಲಿಯನ್ ಟ್ರಯಾಂಗಲ್. ಸ್ಕೇಲಿಯನ್ ಟ್ರಯಾಂಗಲ್. ಸ್ಕೇಲಿಯನ್ ಟ್ರಯಾಂಗಲ್ ಮೀನ್ಸ್ ಆಲ್ ಸೈಡ್ಸ್ ಆರ್ ಅನ್ಈಕ್ವಲ್. ಆಲ್ ಸೈಡ್ಸ್ ಅನ್ಈಕ್ವಲ್ ಇದ್ದರೆ ನಾವು ಯಾವುದೇ ಲೈನ್ ಆಫ್ ಸಿಮಿಟ್ರಿನ ಡ್ರಾ ಮಾಡೋಕ್ಕಾಗಲ್ಲ. ಯಾಕೆ ಡ್ರಾ ಮಾಡೋಕ್ಕಾಗಲ್ಲ ಅಂದರೆ, ನೀವು ಹೆಂಗೆ ಕಟ್ ಮಾಡಿದ್ರು, ಸಿ ಹಿಂಗೆ ಕಟ್ ಮಾಡಿದ್ರಿ ಅಂದ್ಕೊಳ್ರಿ, ಅನ್ಈಕ್ವಲ್ ಸೈಡ್ಸ್ ಇರುತ್ತೆ, ಇಲ್ಲೇ ಬೇರೆ ಲೆಂತ್ ಆಗುತ್ತೆ, ಇಲ್ಲಿ ಬೇರೆ ಲೆಂತ್ ಆಗುತ್ತೆ. ಇಲ್ಲಿ ಕಟ್ ಮಾಡಿದಾಗ ಅಷ್ಟೇ ಇದೇ ಬೇರೆ ಲೆಂತ್ ಬರುತ್ತೆ, ಇದೆ ಹೆಂಗೆ ಕಟ್ ಮಾಡಿದ್ರು ಅನ್ಈಕ್ವಲ್ ಆಗೇ ಕಟ್ ಆಗುತ್ತೆ. ಯಾಕೆಂದರೆ ಟ್ರಯಾಂಗಲ್ ಇರೋದೇ ಅನ್ಈಕ್ವಲ್ ಆಗಿರುತ್ತೆ. ಸೊ ಅನ್ಈಕ್ವಲ್ ಆಗೇ ಕಟ್ ಆಗುತ್ತೆ. ಅದಕ್ಕೆ ಯಾವುದೇ ಲೈನ್ ಆಫ್ ಸಿಮಿಟ್ರಿನ ಡ್ರಾ ಮಾಡೋಕ್ಕಾಗಲ್ಲ. ಸೊ ಸ್ಕೇಲಿಯನ್ ಟ್ರಯಾಂಗಲ್ಗೆ ನೋ ಲೈನ್ ಆಫ್ ಸಿಮಿಟ್ರಿ, ಐಸೋಸೆಲೆಸ್ಗೆ 1 ಲೈನ್ ಆಫ್ ಸಿಮಿಟ್ರಿ, ಆ್ಯಂಡ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಗೆ
3 lines of symmetry, isn't it? So let's take third question. ಶೇಪ್, ರಫ್ ಫಿಗರ್, ನಂಬರ್ ಆಫ್ ಲೈನ್ಸ್ ಆಫ್ ಸಿಮಿಟ್ರಿ. ಅಂದರೆ ಒಂದು ಶೇಪ್ನ ಕೊಟ್ಟಿದ್ದಾರೆ ಅವರು, ಯಾವುದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲು, ಸ್ಕ್ವೇರು, ರೆಕ್ಟ್ಯಾಂಗಲ್, ಈ ಥರ ಶೇಪ್ನ ರಫ್ ಫಿಗರ್ ಬರಿಬೇಕು ಆ್ಯಂಡ್ ಲೈನ್ ಆಫ್ ಸಿಮಿಟ್ರಿನ ಡ್ರಾ ಮಾಡ್ತಾ ಹೋಗ್ಬೇಕು. ಸೊ ಥರ್ಡ್ ಕ್ವೆಶನ್, shape, rough figure, number of lines of symmetry. Shape ಯಾವುದು? Equilateral triangle. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಆಲ್ ಸೈಡ್ಸ್ ಈಕ್ವಲ್ ಇರಬೇಕು. ಸೊ ಆಲ್ ಸೈಡ್ಸ್ ಈಕ್ವಲ್ ಇದ್ದರೆ ಅವರೇ ಕೊಟ್ಟಿದ್ದಾರೆ ನೋಡ್ರಿ, 3 ಲೈನ್ಸ್ ಆಫ್ ಸಿಮಿಟ್ರಿ. ಎಷ್ಟು ಸೈಡ್ಸ್ ಇರುತ್ತೆ? 3 ಲೈನ್ಸ್ ಆಫ್ ಸಿಮಿಟ್ರಿ. ನೆಕ್ಸ್ಟ್ ಸ್ಕ್ವೇರ್. ಸ್ಕ್ವೇರ್ ಅಂದರೆ ಆಲ್ರೆಡಿ ಡ್ರಾ ಮಾಡಿದ್ದೀವಿ. ಎಷ್ಟು ಸೈಡ್ಸ್ ಈಕ್ವಲ್ ಇರುತ್ತೆ? 4 ಸೈಡ್ಸ್ ಈಕ್ವಲ್ ಇರುತ್ತೆ. ಸೊ ಏನು ಡ್ರಾ ಮಾಡ್ಬೋದು? 4 ಲೈನ್ಸ್ ಆಫ್ ಸಿಮಿಟ್ರಿನ ಡ್ರಾ ಮಾಡ್ಬೋದು. 4 ಈಕ್ವಲ್ ಸೈಡ್ಸ್, 1 2 ರಫ್ ಫಿಗರ್ನ ಡ್ರಾ ಮಾಡೋಕೆ ಹೇಳಿದರೆ 3 and 4. So 4 lines of symmetry, isn't it? Next we have rectangle. ಸ್ಕ್ವೇರಿಗೂ ರೆಕ್ಟ್ಯಾಂಗಲ್ಗೂ ಡಿಫ್ರೆನ್ಸ್ ಇದೆ. ಸ್ಕ್ವೇರಲ್ಲಿ ಆಲ್ 4 ಸೈಡ್ಸ್ ಈಕ್ವಲ್ ಇರುತ್ತೆ, ರೆಕ್ಟ್ಯಾಂಗಲಲ್ಲಿ ಓನ್ಲಿ 2 ಸೈಡ್ಸ್ ಈಕ್ವಲ್ ಇರುತ್ತೆ. ಸೊ ರೆಕ್ಟ್ಯಾಂಗಲಿಗೆ ಎಷ್ಟು ಲೈನ್ಸ್ ಆಫ್ ಸಿಮಿಟ್ರಿ ಬರುತ್ತೆ ಅಂದರೆ ಓನ್ಲಿ 2 ಲೈನ್ಸ್ ಆಫ್ ಸಿಮಿಟ್ರಿ. ಯಾಕೆ 2 ಲೈನ್ಸ್ ಆಫ್ ಸಿಮಿಟ್ರಿ ಅಂದರೆ ಓನ್ಲಿ ಆಪೋಸಿಟ್ ಸೈಡ್ಸ್ ಅವ್ರು ಈಕ್ವಲ್ ಇರುತ್ತೆ. ಸೊ ಹೆಂಗೆ ಕಟ್ ಮಾಡ್ಬೋದು ನಾವು? ಒಂದು ಹಿಂಗೆ 1 and 2. ಸೊ ಈ ಥರ ಕಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಇಲ್ಲಿ ನೋಡಿರಿ, ಇಲ್ಲಿ ಸ್ಮಾಲ್ ಪೋರ್ಷನ್ ಬರುತ್ತೆ, ಇಲ್ಲಿ ನಮಗೆ ಲಾರ್ಜರ್ ಪೋರ್ಷನ್ ಬರುತ್ತೆ. ಸೊ ಇಲ್ಲಿ 2 ಸೆಂಟಿಮೀಟರ್ ಇದ್ದರೆ ಇದ್ರ ಆಪೋಸಿಟ್ ನಮಗೆ 2 ಸೆಂಟಿಮೀಟರೇ ಬರಬೇಕಿತ್ತು, ಬಟ್ 4 ಸೆಂಟಿಮೀಟರ್ ಬರುತ್ತೆ. ಈ 2 ಸೈಡ್ಸು ಈಕ್ವಲ್ ಇದ್ದರೆ ನಾವು ಎಕ್ಸಾಕ್ಟಾಗಿ ಹಾಫ್ ಕಟ್ ಮಾಡ್ಬೋದು. ಬಟ್ ರೆಕ್ಟ್ಯಾಂಗಲಲ್ಲಿ ಆಪೋಸಿಟ್ ಸೈಡ್ಸ್ ಮಾತ್ರ ಈಕ್ವಲ್ ಇರುತ್ತೆ. ಸೊ ಏನು ಹೇಳ್ಬೋದು? ನಂಬರ್ ಆಫ್ ಲೈನ್ಸ್ ಆಫ್ ಸಿಮಿಟ್ರಿ ದಟ್ ಇಸ್ 4 ಲೈನ್ಸ್ ಆಫ್ ರೆಕ್ಟ್ಯಾಂಗಲಲ್ಲಿ 2 ಲೈನ್ಸ್ ಆಫ್ ಸಿಮಿಟ್ರಿ, ಸ್ಕ್ವೇರ್ ಆದರೆ 4 ಲೈನ್ಸ್ ಆಫ್ ಸಿಮಿಟ್ರಿನ ಡ್ರಾ ಮಾಡ್ತೀವಿ. ನೆಕ್ಸ್ಟ್ ಐಸೋಸೆಲೆಸ್ ಟ್ರಯಾಂಗಲ್. ಐಸೋಸೆಲೆಸ್ ಟ್ರಯಾಂಗಲ್. ಐಸೋಸೆಲೆಸ್ ಟ್ರಯಾಂಗಲ್ ಅಂದರೆ 2 ಸೈಡ್ಸ್ ಆರ್ ಈಕ್ವಲ್. ಸೊ ಈ 2 ಸೈಡ್ಸ್ನ ಈಕ್ವಲ್ ತಗೊಳ್ಳೋಣ. ಐಸೋಸೆಲೆಸ್ ಟ್ರಯಾಂಗಲಲ್ಲಿ ನಾವು ಆಲ್ರೆಡಿ ಡ್ರಾ ಮಾಡಿದ್ರಿ, ಓನ್ಲಿ 1 ಲೈನ್ ಆಫ್ ಸಿಮಿಟ್ರಿನ ಮಾತ್ರ ಡ್ರಾ ಮಾಡ್ಬೋದು. ಸೊ ದಿಸ್ ಇಸ್ 1 ಲೈನ್ ಆಫ್ ಸಿಮಿಟ್ರಿ. ಐಸೋಸೆಲೆಸ್ ಟ್ರಯಾಂಗಲ್ನ ಹಿಂಗೆ ಮಾತ್ರ ಕಟ್ ಮಾಡ್ಬೋದು, ಈ ಥರ ಕ್ರಾಸಾಗಿ ಕಟ್ ಮಾಡೋಕ್ಕಾಗಲ್ಲ. isn't it? ನೆಕ್ಸ್ಟ್ ವಿ ಹ್ಯಾವ್ ರಾಂಬಸ್. ಏನು ರಾಂಬಸ್ ಅಂದರೆ? ರಾಂಬಸ್ ಅಂದರೆ ನಮಗೆ ಗೊತ್ತಿದೆ, ದಟ್ ಈಸ್ ಕ್ವಾಡ್ರಿಲ್ಯಾಟ್ರಲ್ ಬಟ್ ನಾಟ್ ಹ್ಯಾವಿಂಗ್ 90 ಡಿಗ್ರಿ. ರಾಂಬಸ್ ಅಂದರೆ ಆಲ್ ಸೈಡ್ಸ್ ಈಕ್ವಲ್ ಇರುತ್ತೆ, ಹೌದಲ್ವಾ? ರಾಂಬಸ್ ಅಂದರೆ ಆಲ್ ಸೈಡ್ಸ್ ಈಕ್ವಲ್, ಅದು ಕೂಡ 4 ಸೈಡ್ಸ್. ಕ್ವಾಡ್ರಿಲ್ಯಾಟ್ರಲಲ್ಲಿ ರಾಂಬಸ್ ಬರುತ್ತೆ. ಸೊ ದಿಸ್ ಇಸ್ ಅ ರಾಂಬಸ್. ರಾಂಬಸ್ಸಲ್ಲಿ ಆ್ಯಂಗಲ್ಸು 90 ಡಿಗ್ರಿ ಇರಲ್ಲ. ರೆಕ್ಟ್ಯಾಂಗಲ್ಲಿಗೂ ರಾಂಬಸ್ಸಿಗೂ ಏನು ಡಿಫ್ರೆನ್ಸ್ ಅಂದರೆ, ಇದು ಕ್ವಾಡ್ರಿಲ್ಯಾಟ್ರಲ್ಲು, ರೆಕ್ಟ್ಯಾಂಗಲ್ಲು ಕ್ವಾಡ್ರಿಲ್ಯಾಟ್ರಲ್. ರೆಕ್ಟ್ಯಾಂಗಲಲ್ಲೂ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ, ಇಲ್ಲೂ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ 90 ಡಿಗ್ರಿ ಇರಲ್ಲ. ಬಟ್ ನಮಗೆ ಲೈನ್ ಆಫ್ ಸಿಮಿಟ್ರಿ ಡ್ರಾ ಮಾಡೋಕ್ಕೆ ಅದು ಏನೂ ಡಿಫ್ರೆನ್ಸ್ ಮಾಡಲ್ಲ. ಸೊ ನಾವು 2 ಲೈನ್ಸ್ ಆಫ್ ಸಿಮಿಟ್ರಿನ ಡ್ರಾ ಮಾಡ್ತೀವಿ. ಇಲ್ಲಿ ಹಾರಿಸಾಂಟಲ್ ಆಗಿ ವರ್ಟಿಕಲ್ ಆಗಿ ಡ್ರಾ ಮಾಡೋಕ್ಕಾಗಲ್ಲ. ರಾಂಬಸ್ಸಲ್ಲಿ ಈ ಥರ ಡ್ರಾ ಮಾಡ್ಬೋದು. ಸೊ 1 ಲೈನ್ ಆಫ್ ಸಿಮಿಟ್ರಿ
and this is one line of symmetry. So rhombus ಗೆ ಎಷ್ಟು lines of symmetry ನ draw ಮಾಡಬಹುದು? That is 2 lines of symmetry, isn't it? Last we have a circle. So this is very important. Circle ಗೆ ಎಷ್ಟು lines of symmetry ನ draw ಮಾಡಬಹುದು? So observe 1 2 3 4 ಹಿಂಗೆ ಬರಿತಾನೆ ಹೋಗ್ಬೋದು ನೀವು. 1 2 3 ಸೆಂಟರಿಂದ ಪಾಸ್ ಮಾಡಬೇಕು, ಎಲ್ಲವೂ ಸಿಮೆಟ್ರಿಕಲ್ ಆಗಿ ಕಟ್ ಆಗುತ್ತೆ. 4 5 6 7 8. ಸೊ ನೀವು ಬರಿತಾ ಹೋದರೆ ಎಷ್ಟು ಡ್ರಾ ಮಾಡೋಕ್ಕೆ ನಿಮ್ಮ ಕೈಲಿ ಸಾಧ್ಯ ಇದನ್ನು ಅಷ್ಟನ್ನು ಡ್ರಾ ಮಾಡ್ಬೋದು. ಯಾಕೆಂದರೆ ಸರ್ಕಲಲ್ಲಿ ರೇಡಿಯಸ್ ಎಲ್ಲ ಪಾರ್ಟ್ಸು ಈಕ್ವಲ್ ಆಗಿರುತ್ತೆ, ಇನ್ನರ್ ಲೆನ್ಸ್ ಎಲ್ಲ ಈಕ್ವಲ್ ಆಗಿರುತ್ತೆ, ರೇಡಿಯಸ್ ಆ್ಯಂಡ್ ಡಯಾಮೀಟರ್ ಈಕ್ವಲ್ ಆಗಿರೋದ್ರಿಂದ ನೀವು ಹೆಂಗೆ ಕಟ್ ಮಾಡಿದ್ರು ಎಕ್ಸಾಕ್ಟ್ ಸೆಂಟರಿಂದ ಪಾಸ್ ಆಯಿತು ಅಂದರೆ ಹಾಫ್ ಆಗಿ ಕಟ್ ಮಾಡ್ಬೋದು. ಸೊ ಸರ್ಕಲಿಗೆ ಎಷ್ಟು ಲೈನ್ಸ್ ಆಫ್ ಸಿಮಿಟ್ರಿ ಇರುತ್ತೆ ಅಂದರೆ ಇನ್ಫೈನೈಟ್ ಅಂತ ಹೇಳ್ತೀವಿ. ಇನ್ಫೈನೈಟ್ ಮೀನ್ಸ್ ಕೌಂಟ್ಲೆಸ್. ಸೊ ಸರ್ಕಲ್ಲಿಗೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಡ್ರಾ ಮಾಡ್ಬೋದು. ಸೊ ಏನು ಹೇಳ್ತೀವಿ, ಇನ್ಫೈನೈಟ್ ನಂಬರ್ ಆಫ್ ಸಿಮೆಟ್ರಿಕಲ್ ಲೈನ್ಸ್ ಕ್ಯಾನ್ ಬಿ ಡ್ರಾನ್ ಫಾರ್ ಸರ್ಕಲ್. ಈಸ್ ದಿಸ್ ಕ್ಲಿಯರ್? ಸೊ ಸರ್ಕಲ್ಗೆ ಇನ್ಫೈನೈಟ್ ಲೈನ್ ಆಫ್ ಸಿಮೆಟ್ರಿನ ಡ್ರಾ ಮಾಡ್ತೀವಿ. ಸೊ ದಿಸ್ ಇಸ್ ಅ ಸೊಲ್ಯೂಷನ್ ಫಾರ್ ಥರ್ಡ್ ಕ್ವೆಶನ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ಸ್ ಡಿಸ್ಕಸ್ remaining problems in the next class. Thank you.